ಸೈಕೋ ಪತಿ ವರ್ಸಸ್ ಪತ್ನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಮೇಘಶ್ರೀ ವಿರುದ್ಧ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೊಲೆ ಬೆದರಿಕೆ, ಹಣಕ್ಕೆ ಬೇಡಿಕೆ ಆರೋಪದ ಹಿನ್ನೆಲೆ ಈ ಕೇಸ್ ಆಗಿರೋದು. ಸೈಕೋಪತಿ ವರ್ಸಸ್ ಪತ್ನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪತ್ನಿ ಮೇಘಶ್ರೀ ವಿರುದ್ಧ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ಕೊಲೆ ಬೆದರಿಕೆ ಹಾಗೂ ಹಣಕ್ಕೆ ಬೇಡಿಕೆ ಆರೋಪದ ಹಿನ್ನೆಲೆ ಈ ಕೇಸನ್ನ ಹಾಕಲಾಗಿದೆ. ಈಕೆ ಪತಿ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು, ಸೈಕೋ ರೀತಿಯಲ್ಲಿ ವರ್ತನೆಯನ್ನ ತೋರ್ತಾನೆ ಅಂತ ಹೇಳಿ ಮೇಘಶ್ರೀ ಆರೋಪವನ್ನ ಮಾಡಿದ್ದು. ಇದೀಗ ಮೇಘಶ್ರೀ ವಿರುದ್ಧ ಪತ್ನಿ ವಿರುದ್ಧವೇ ಪತಿ ವಿಲ್ಸನ್ ಗಾರ್ಡನ್ನಲ್ಲಿ ಎಫ್ಐಆರ್ ಅನ್ನ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿರೋದು. ಪತ್ನಿ ಮೇಘಶ್ರೀ ವಿರುದ್ಧ ಇದೀಗ ದೂರನ್ನ ದಾಖಲಿಸಿರುವಂತಹ ಪತಿ, ಈ ಸೈಕೋಪತಿ ವರ್ಸಸ್ ಪತ್ನಿ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು. ಪತ್ನಿ ವಿರುದ್ಧವೇ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಪತಿ ಇದೀಗ ದೂರನ್ನ ದಾಖಲಿಸಿರೋದು. ಕೊಲೆ ಬೆದರಿಕೆ ಮತ್ತು ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪದ ಹಿನ್ನೆಲೆ ಕೇಸನ್ನ ಫೈಲ್ ಮಾಡಲಾಗಿದೆ ಮೇಘಶ್ರೀ ಪತಿಯಿಂದ. ಅನುಚಿತವಾಗಿ ವರ್ತನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಆರೋಪವನ್ನು ಮಾಡಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಪತ್ನಿ ಮೇಘಶ್ರೀ ಅವರು ಮಂಜುನಾಥ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದರು. ಎಫ್ಐಆರ್ ದಾಖಲಾದ ಬಳಿಕ ಮಂಜುನಾಥ್ ಕೂಡ ಪತ್ನಿಯ ವಿರುದ್ಧ ಮತ್ತೊಂದು ಎಫ್ಐಆರ್ ಅನ್ನು ಮಾಡಿಸುವ ಕೆಲಸವನ್ನು ಮಾಡಿದ್ದಾರೆ. ಏನೆಲ್ಲ ದಾಖಲೆಗಳನ್ನು ಕೊಟ್ಟು ಎಫ್ಐಆರ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಮೇಘಶ್ರೀ ಅವರ ಪತಿ ಮಂಜುನಾಥ್ ಅವರೇ ನನ್ನ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ನಿಮ್ಮ ವಿರುದ್ಧ ಇದೇ ರೀತಿಯಾಗಿ ನೀವು ಅನುಚಿತವಾಗಿ ವರ್ತನೆ ಮಾಡ್ತೀರಾ, ನಿಮ್ಮ ಬಿಹೇವಿಯರ್ ಸರಿ ಇಲ್ಲ, ಹೀಗೆ ಸಾಲು ಸಾಲು ಆರೋಪಗಳನ್ನು ಮಾಡಿ ಒಂದು ದೂರು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿತ್ತು. ಅದಾದ ಬಳಿಕ ನೀವು ಕೂಡ ಎಫ್ಐಆರ್ಗೆ ಯಾರು ಕಾರಣ? ಸರ್, ಈ ದಿನ ಏನಾಗಿದೆ ಅಂದರೆ ಎಲ್ಲ ಮಾಧ್ಯಮದ ಮಿತ್ರರಿಗೂ ಹಾಗೂ ಕಾನೂನು ಹೋರಾಟಗಾರರು ಯಾರು ನನ್ನ ಕರ್ನಾಟಕದ ಜನತೆ, ಕೋಟ್ಯಾಂತರ ಜನತೆ ನನ್ನ ಬೆಂಬಲವಾಗಿ ನಿಂತಂಥದ್ದು ಹಾಗೂ ವಿಶೇಷ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ ಹಾಗೂ ಕರ್ನಾಟಕದ ಜನತೆ ಹಾಗೂ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರಿಗೆ ನಾನು ಈ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಮತ್ತು ಈ ಜಯ ಎಲ್ಲೋ ಒಂದು ಕಡೆ BNS ಕಾಯ್ದೆಗಳು ದುರುಪಯೋಗ ಆಗ್ತಾ ಇತ್ತು ಬರೀ ಹೆಣ್ಮಕ್ಳಿಗೋಸ್ಕರ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಸಲ್ಲಿಸಿ, ಸುಳ್ಳು ಆರೋಪಗಳು, ಅದು ಬೇಸ್ಲೆಸ್ ಅಲಿಗೇಷನ್ಸ್ ಅಂತ ಹೇಳ್ತೀನಿ. ಬೇಕು ಅಂತಲೇ ತೇಜೋವಧಿ ಮಾಡಲಿಕ್ಕೋಸ್ಕರನೇ ನನ್ನ ಬೆತ್ತಲೆ ಫೋಟೋಗಳು, ನಾನು ಬಟ್ಟೆ ಬದಲಾಯಿಸ್ಕೊಳ್ಳೋವಾಗಲಿ, ಸ್ನಾನ ಮಾಡುವಾಗಲಿ ಅವರು ಬೇಕಂತಾನೆ ಇಂಟೆನ್ಷನಲಿ, ಏಕೆಂದರೆ ಆಕೆ ದಾಖಲಾತಿಗಳೆಲ್ಲ ಪರಿಶೀಲನೆ ಮಾಡಿದಾಗ ಯಾಕೆಂದರೆ ಬೆಳಕಿಗೆ ಬಂದಿದೆ, ಆಕೆ SLC ಮಾತ್ರ ಓದಿರ್ತಾರೆ, PUC ಕೂಡ ಓದಿರಲ್ಲ, ಆನಂತರ ಡಿಗ್ರಿ ಕೂಡ ಓದಿರಲ್ಲ, ನನಗೆ ಅಲ್ದಿರ ಕಂಪ್ನಿಗಳು ಕೂಡ ಚೀಟ್ ಮಾಡಿರ್ತಾಳೆ. ಆನಂತರ ನನ್ನ ಹತ್ರ ಯಾಕೆಂದರೆ ಐಫೋನ್ ಮೊಬೈಲ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಮ್ ಚಿನ್ನ ಆಗಿರ್ಬೋದು, 25 ಲಕ್ಷ ರೂಪಾಯಿ ಆಗಿರ್ಬೋದು, ಇಲ್ಲ ತೊಗೊಂಡಿರೋದಕ್ಕೆ 140 ಪುಟಗಳ ದಾಖಲೆಗಳನ್ನು ಇವತ್ತು ನಾನು ಕಮಿಷನರ್ ಕಚೇರಿಗೆ ಹಾಗೂ ACP ಸುಧೀರ್ ಸರ್ ಅವರ ನೇತೃತ್ವದಲ್ಲಿ ಕೊಟ್ಟಿರೋದಕ್ಕೆ ವಿಲ್ಸನ್ ಗಾರ್ಡನ್ ತನಿಖಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಬಯಸ್ತೀನಿ. ಎಲ್ಲೋ ಒಂದು ಕಡೆ ಯುವಕರಿಗೆ ಸಿಕ್ಕಂಥ ಜಯ, ಯುವಕರಿಗೆ ಅನ್ನೋದಲ್ಲ, ಎಲ್ಲೋ ಒಂದು ಕಡೆ ಈ ಇಂಡಿಯನ್ ಸಿಟಿಸನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬೇರೆ ದೇಶದಲ್ಲಿದೆ, ನಮ್ಮ ದೇಶದಲ್ಲೂ ಕೂಡ ಕಾಯ್ದೆ ಒಂದು ಬಂದರೆ ಎಲ್ಲ ಕಡೆನೂ ಇವು ಈಕ್ವಲ್ ಟು ರೈಟ್ ಅಂತಾರೆ. ಮಹಿಳೆಯರಿಗೆ 50% ರಿಸರ್ವ್ ಇರ್ತಾರೆ, ಗಂಡು ಮಕ್ಕಳಿಗೆ 50% ರಿಸರ್ವ್ ಅಂತಾರೆ. ಎಲ್ಲ ಒಂದು ಕಡೆ ನಮಗೆ ಒಂದು ಕಠಿಣವಾದ ಕಾಯ್ದೆಗಳಿರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಎಸ್ಪೆಷಲಿ ಗಂಡಸರ ಮೇಲೆ ಆಗ್ತಾರಂತೂ, ಯಾಕೆಂದರೆ ಎಲ್ಲ ಹೆಣ್ಮಕ್ಳು ಒಳ್ಳೆಯವರು ಇರ್ತಾರೆ, ಆದರೆ ಈ